ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇವತ್ತು ಬೆಳಗ್ಗೆ ಅವಘಡ ನಡೆದು ಹೋಗಿದೆ. ಕಾವೇರಿ ನೀರು ಹಿಡಿಯೋದಕ್ಕೆ ಅಂತ ಹೋಗಿ ಮೇನ್ ಲೈನ್ ನಿಂದ ಮೋಟಾರ್ ಆನ್ ಮಾಡೋ ಸಂದರ್ಭದಲ್ಲಿ ಕರೆಂಟ್ ಹೊಡೆದು ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಅವಘಡ ಸಂಭವಿಸಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ಅಕ್ಷರಶಃ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಆ ಕುಟುಂಬಸ್ಥರ ದುಃಖ ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಇದು ಮತ್ತೊಂದು ದೃಶ್ಯ. ಆ ಇನ್ಸಿಡೆಂಟ್ ನಡೆದಿರುವಂತಹ ಸ್ಥಳ ಅದು ನೋಡಿ. ಅಲ್ಲಿ ಯಾವ ರೀತಿ ವೈರ್ಗಳಿದೆ, ಸ್ಕಿನ್ ಔಟ್ ಆಗಿರುವಂಥ ವೈರ್ಗಳು, ಅದನ್ನು ಮೋಟಾರಿಗೆ ಫಿಕ್ಸ್ ಮಾಡಿ ಆನ್ ಮಾಡಬೇಕು ಮತ್ತು ಅಲ್ಲಿಂದ ಪೈಪ್ಗಳನ್ನು ಮನೆಗೆ ತಲುಪಿಸ್ಬೇಕು. ಆ ಮೂಲಕ ನೀರು ತಗೊಂಡು ಹೋಗಬೇಕು. ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ. ಅಲ್ಲಿಂದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮರಳಿ ಈ ರೀತಿ ಇನ್ಸಿಡೆಂಟ್ಗಳಾಗ್ತಾ ಇದೆ ಅಂತ. ಬೆಳಗ್ಗೆ ಎದ್ದು ದಿನ ಶುರು ಮಾಡೋ ಸಂದರ್ಭದಲ್ಲಿ ನೀರು ಹಿಡಿಯೋದಕ್ಕೆ ಹೋದವರು ಪ್ರಾಣ ಕಳ್ಕೊಂಡು ಬಿಡ್ತಾರೆ ಅಂದರೆ ಅದು ರಾಜಧಾನಿ ಬೆಂಗಳೂರಲ್ಲಿ ಇಂಥ ಏರಿಯಾಗಳಲ್ಲಿ ಏನು ಪರಿಸ್ಥಿತಿ ಇದೆ ಇನ್ನುವೇ ಅಂತ. ಖಂಡಿತವಾಗಿಯೂ ಕೂಡ ವಿಜಯ್, ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ನೀರನ್ನು ಹಿಡಿಲಿಕ್ಕೆ ಹೋದಂತ ಮಹಿಳೆ ಇಲ್ಲಿ ಸಾವನ್ನಪ್ತಾರೆ ಅಂತ ಅಂದ್ರೆ ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ. ನೀವು ಹೇಳಿದಂತೆ ಇಷ್ಟೆಲ್ಲ ಮುಂದುವರೆದಿದ್ದೀವಿ ನಾವು. ಆಲ್ರೆಡಿ ITBT ಸಿಟಿ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ನಾವು ಪಾತ್ರವಾಗ್ತಾ ಇದ್ದೀವಿ. ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಆ ಎಲ್ಲ ಒಂದು ಹೆಗ್ಗಳಿಕೆ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಅತ್ಯಂತ ದಾರುಣ ಅಂತಾನೆ ಹೇಳ್ಬೋದು. ಇಲ್ಲಿ ಅವ್ರ ಮನೆಯವರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಏನಾಯ್ತಮ್ಮ, ಎಷ್ಟೊತ್ತಿಗೆ ಆಗಿರೋ ಘಟನೆ ಇದೆ? 3 ಗಂಟೆಗೆ ಆಗಿದೆ ಸರ್. ಕರೆಂಟ್ ಹೊಡೆದು ಸತ್ತೋಗಿದ್ದಾರೆ. ಮೋಟ್ರು ಪೈಪ್ ಹಾಕಿದ್ರು, ಪ್ಲಗಿಂಗ್ ಸೊರಕ್ಕೆ ಹೋಗಿ ಹಂಗೆ ಕರೆಂಟ್ ಸ್ಟಾಕ್ ಹೊಡೆದಿದೆ. ಇದೇ 2 ಸಲ ಆಗಿದೆ ನಮ್ಮ ಅಮ್ಮಗೆ. ಇದು 2ನೇ ಸಲ ಆಗಿ ತೀರಾ ಹೋಗಿದ್ದಾರೆ ಗೊತ್ತಾ ನಮ್ಮಮ್ಮ. ಇದು ಮನೆ ಕೆಲಸ ಮಾಡಿ ನಮ್ಮನ್ನ ಕಾಪಾಡ್ತಾವ್ರೆ. ಇವಾಗ ಅವ್ರಿಗೆ ಈ ಸ್ಥಿತಿ ಗೊತ್ತಾ, ನಾವು ಯಾರಾದ್ರೂ ಹೋಗಿ ಹೇಳೋದು ಹೇಳಿ ಸರ್ ಸ್ವಲ್ಪ. ಇದೇ 2ನೇ ಸಲ ಆಗಿರೋದು. ಫಸ್ಟ್ 1 ಸಲ ಆಗಿದೆ, ಇವಾಗ 2ನೇ ಸಲ ಆಗಿ ಅವ್ರು ತೀರಾ ಹೋಗಿದ್ದಾರೆ ಗೊತ್ತಾ. ಅವ್ರಿಗೆ ಮನೆ ಕೆಲಸ ಮಾಡ್ತಾರೆ. ನೆನ್ನೆಗಳ ಹೋಗಿ ಮನೆ ಕೆಲಸ ಊಟ ಅಲ್ಲಿಂದ ತಗೊಂಡ್ ಬರ್ತಾರೆ. ನಮ್ಗೆ ಅಪ್ಪನೆಲ್ಲ ಅಮ್ಮನೆಲ್ಲ ಮಗನ ಅವ್ರನ್ನ ಇಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ಯಾರು ನಮ್ಗೆ ಆಧಾರ ಹೇಳ್ತಾರೆ ಸರ್? ಇಲ್ಲ, ಯಾರೆಲ್ಲ ನಮ್ಗೆ ಇವತ್ತು ಎಷ್ಟನೇ ಸಲ ಮಾಡೋದು ಸರ್? ಇದೇ 2ನೇ ಸಲ ಆಗಿ ಮಾಡಿರೋದು. ಇವಾಗಲೆಲ್ಲ ಊರು ಹೋಗ್ಮೇಲೆ ಬರ್ತಾರ ಸರ್. ಇವಾಗ ಬಂದು ಏನ್ ಮಾಡೋದು ಸರ್? ಊರ ಹೋಯ್ತು ಏನ್ ಮಾಡೋದು? ಇವಾಗ ಏನೋ ಮಾಡಕ್ಕಾಗಲ್ಲ. ಹೋಯ್ತು ಊರು ಇವಾಗ ಬಂದು ಹೇಳಿ ಏನ್ ಮಾಡ್ತೀರಾ ಸರ್? ಹೇಳಿ. ಇವಾಗ ಅವ್ರು ಹೋಯ್ತು ತಿರ್ಗಾ ಬರ್ತಾರ, ನಮ್ಮ ಹತ್ರ ಬರಲ್ಲ ಅಷ್ಟೇ. ಅವರು ಬರಲ್ಲ. 4 ಸಲ ಆಗಿದೆ ಸರ್. ಎಷ್ಟೋ ಸಲ ಎಷ್ಟೋ ಜನಗಾಗಿದೆ ಈ ತರ ನಮಗಾಗಿ ಆಗಿರೋದು. ಎಷ್ಟೋ ಜನಗಾಗಿದೆ ಸರ್. ಎಲ್ಲ ಇಲ್ಲೇ ಬಂದು ಹಾಕೋದು. ಒಂದು ಇದಲ್ಲಿ ಎಲ್ಲರೂ ಹಾಕ್ತಾರೆ ಸರ್. ಏನಾಗೋದು ಅದು? ಪೈಪ್ ಎಲ್ಲರಿಗೊಂದು ಮನೆಗೆ ಕೊಡ್ಬೇಕು ತಾನೆ ಸರ್. ಈ ತರ ನಮ್ ಯಾರಿಲ್ಲ ಬಂದು ನಮ್ಗೆ ಗೋಧಿ ಮಾಡಿದ್ರೆ ಏನೋ ಸರ್ ಆಗುತ್ತೆ. ಓಟ್ ಗೆಲ್ಲುವಾಗ ಎಲ್ಲರೂ ಬರ್ತಾರೆ, ಮನೆ ಬರ್ತಾರೆ. ಇವಾಗ ಯಾಕೆ ಸರ್ ಬರಲ್ಲ? ಹೇಳಿದ್ರೆ ಎಲ್ಲ ಇಸ್ ಕಾದಲ್ಲಿ ಕೇಳ್ಕೊಂಡು ಒಂದು ಕಾದಲ್ಲಿ ಬಿಡ್ತಾವ್ರ ಸರ್. ಏನ್ ಮಾಡೋದು ಇವ್ರನ್ನೆಲ್ಲ? ಹೇಳಿ ಸರ್. ನಾವು ಇವಾಗ ನಾವು ಅಮ್ಮ ಎಲ್ಲ ನಿಂತ್ಕೊಂಡಿದ್ದೀವಿ ಸರ್. ನಾವು ಇವಾಗ ಯಾರ ಹತ್ರ ಹೋಗಿ ಹೇಳೋದು? ನಾವು ಹೇಳಿ ಸರ್. ನಿಮ್ನೆ ವಿಜಯ್, ನೀವು ನೋಡ್ತಾ ಇದ್ರಲ್ಲ, ಇದು ತಾಯಿಯನ್ನ ಕಳ್ಕೊಂಡಂತ ಮಗಳ ಮಾತುಗಳು. ಅಂದ್ರೆ ಯಾರನ್ನ ಹೋಗಿ ಕೇಳಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಲ್ಲಿನ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಜನ ಕೂಡ ಈಗಾಗಲೇ ಕೂಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ರಸ್ತೆಯನ್ನ ಕ್ಲಿಯರ್ ಮಾಡಿ ಕೊಡೋದಿಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪೊಲೀಸರು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಉಪಯೋಗ ಆಗುವಂತೆ ಕಾಣ್ತಾ ಇಲ್ಲ. ರಸ್ತೆ ಮೇಲೆ ಕೂತು ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಅಧಿಕಾರಿಗಳು ಬರಬೇಕು, ಅದೇ ರೀತಿ ರಾಜಕಾರಣಿಗಳು ಕೂಡ ಬರಬೇಕು. ಅನಂತರದಲ್ಲಿ ನಾವು ಇಲ್ಲಿಂದ ಕ್ಲಿಯರ್ ಆಗ್ತೀವಿ, ಇಲ್ಲ ಅಂದ್ರೆ ಆಗಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನ್ಯಾಯ ಬೇಕೇ ಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಕೂಡ ಇಲ್ಲಿನ ಜನಸಾಮಾನ್ಯರು ಮಾಡ್ತಾ ಇರುವಂಥದ್ದು. ಇಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಹಾಗೆ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ರಸ್ತೆಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಸದ್ಯ ಈ ಒಂದು ಪರಿಸ್ಥಿತಿಯನ್ನು ಪೊಲೀಸರು ನಿಭಾಯಿಸೋದಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪೊಲೀಸರು ಬರುವಂಥದ್ದು ಸಾಕಷ್ಟು ತಡವಾಗಿತ್ತು, ಅವ್ರು ಬಂದಿದ್ದೇ ಸಾಕಷ್ಟು ಲೇಟು. ಅನಂತರದಲ್ಲಿ ಇಲ್ಲಿ ಬಂದು ಈಗ ಅವ್ರನ್ನ ಸಮಾಧಾನಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಜನಸಾಮಾನ್ಯರು ಮಾತ್ರ ಯಾರು ಇಲ್ಲಿ ಅವರ ಮಾತನ್ನ ಕೇಳಲಿಕ್ಕೆ ತಯಾರಿಲ್ಲ ಅಂತಾನೆ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.